ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ನಾವು ಈ ಬೆಳಗಿನ ಜಾವದಲ್ಲಿ ಅನೇಕ 1-2-3 ದಿವಸಗಳಿಂದ, ಸೋಮವಾರದಿಂದ ನಾವು ನಾಯಕತ್ವದ ವಿಚಾರವಾಗಿ ನಾವು ಕಲಿತಾ ಇದ್ದೇವೆ. ನಾವು ಮೊದಲನೇ ದಿವಸ ಕಲಿತಂತ ವಿಚಾರ ಯಾವುದಾಗಿದೆ? ಮೋಸೆ ಮೊದಲನೆಯ 40 ವರ್ಷದಲ್ಲಿ ಆತನು ನಿಭಾಯಿಸಿದಂತ ನಾಯಕತ್ವ. ಹಲ್ಲೆಲೂಯಾ. ಇದು ಕಂಪ್ಲೀಟ್ ಆಗಿರೋದ್ರಿಂದ ಸ್ಟಡಿ ಆಗಿದೆ. ಮೋಸೆಯ ಒಂದು ಜೀವಿತದಲ್ಲಿ ನಡೆದಂತ ಆತನ ನಾಯಕತ್ವದ ಒಂದು ಸ್ಟಡಿ ಆಗಿದೆ. ಇದನ್ನ ನಾವು ಬರೆದಿಟ್ಟುಕೊಂಡು ನಾವು ಇದನ್ನ ಪಾಯಿಂಟ್ ಮಾಡಿಕೊಂಡು ಇಟ್ಟರೆ ಬಹಳ ಒಳ್ಳೇದು. ಯಾಕಂತಂದ್ರೆ ಫ್ಯೂಚರ್ಗೆ ನಮ್ಗೆ, ಯಾಕಂದ್ರೆ ನಾನು ಇದುವರೆಗೂ ಕೂಡ ಯಾರದೇ ಮೆಸೇಜ್ ಕೇಳಲಿ, ಯಾರದೇ ಸಂದೇಶವನ್ನ ಕೇಳಿದ್ರು ಕೂಡ ಒಂದು ಚೀಟಿ ಮತ್ತು ಒಂದು ಬೈಬಲ್ ನನ್ನ ಜೊತೆ ಇರುತ್ತೆ. ಇದು ನಾನು ಕಲ್ತಿದ್ದು, ಮೊದಲನೇದಾಗಿ ನಾವು ಕಲ್ತಿದ್ದು ಅಂಕಲ್ ಆಂಟಿ ಇದನ್ನ ಮಾಡ್ತಾ ಇದ್ರು. ತದನಂತರ ಪ್ರಿಯಾಂಕಾ ಇದನ್ನ ಫಾಲೋ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಈಗ ನಾನು ಕೂಡ ಅದನ್ನ ಫಾಲೋ ಮಾಡ್ತೇನೆ. ಯಾಕೆಂತಂದ್ರೆ ಆ ಪ್ರಕಟಣೆ, ಯಾವುದೇ ದುಷ್ಟನ ಆಗ್ಲಿ ಆತನ ಎದ್ದು ನಿಂತು ದೇವರ ವಾಕ್ಯವನ್ನು ಮಾತನಾಡುವಾಗ ದೇವರು ಅಲ್ಲಿರುವಂತ ವ್ಯಕ್ತಿಗಳಿಗೆ ಬೇಕಾದಂತ ವಾಕ್ಯವನ್ನು ಕೊಡುವ ಆತನಾಗಿದ್ದಾನೆ. ಸೊ ಅದಕ್ಕೋಸ್ಕರವಾಗಿ ಯಾರೇ ಸೇವಕರಾಗಿರ್ಲಿ, ಅವರ ವಿಚಾರವಾಗಿ ನಮಗೆ ಏನೇ ಗೊತ್ತಿದ್ರು ಕೂಡ ನಾವು ಅನೇಕ ಬಾರಿ ನಾವು ಹೆಂಗೆ ನಿಂತಿರ್ತೀವಿ ಅಂತಂದ್ರೆ ನನಗೇನು ಬೇಕಾಗಿರೋದು ದೇವರ ವಾಕ್ಯ ಅಷ್ಟೇ. ಅದಕ್ಕೆ ಎಲ್ಲಿ ದೇವರ ವಾಕ್ಯಕ್ಕೆ ಮಾನ್ಯತೆ ಇಲ್ಲ ಆ ಒಂದು ಸ್ಥಳಗಳಿಗೆ ನಾವು ಹೆಚ್ಚಾಗಿ ಹೋಗೋದಿಲ್ಲ. ಈಗ ಕಮಿಟಿ ಮೀಟಿಂಗ್ ಎಲ್ಲ ನಡೀತಾ ಇರುತ್ತೆ, ಅಲ್ಲಿ ಹೋಗೋದಕ್ಕೆ ಯಾಕೆ ಮನಸ್ಸಿಲ್ಲ ಅಂತಂದ್ರೆ ಅಲ್ಲಿ ದೇವರ ವಾಕ್ಯನ ಬಿಟ್ಟು ದೇವರ ವಾಕ್ಯದಿಂದ ಬೇರೆಯವ್ರನ್ನ ಚುಚ್ಚೋದೇ ಆಯ್ತು. ಅವ್ರದ್ದು ವಿಷಯಗಳು ಇವ್ರಿಗೆ ಗೊತ್ತಿರುತ್ತೆ, ಇವ್ರ ವಿಷಯಗಳು ಅವ್ರಿಗೆ ಗೊತ್ತಿರುತ್ತೆ. ಸಂದೇಶ ಸಿಕ್ಕಿದಾಗ ಅವರಿಗೆ ಚಾನ್ಸ್ ಏನಂತಂದ್ರೆ ಹಿಡ್ಕೊಂಡು ಚುಚ್ಚೋದು. ವಾಕ್ಯ ಎಂಬ ಕತ್ತಿಯನ್ನು ಕೊಟ್ಟಿರೋದು ಚುಚ್ಚೋದಕ್ಕಲ್ಲ, ವಾಕ್ಯ ಎಂಬ ಕತ್ತಿಯನ್ನು ಕೊಟ್ಟಿರೋದು ಇನ್ನೊಬ್ಬರನ್ನ ಶುದ್ಧೀಕರಿಸಬೇಕು. ಹಲ್ಲೆಲೂಯಾ, ಶುದ್ಧೀಕರಿಸಬೇಕು. ಯಾಕೆಂದ್ರೆ ಪುಲ್ಪಿಟ್ ಅನ್ನ ಯುದ್ಧ ಭೂಮಿಯಾಗಿ ಅನೇಕ ಜನರು ತೆಗೆದುಕೊಂಡಿದ್ದಾರೆ. ರಣರಂಗವಾಗಿ ಇನ್ನೊಬ್ಬರನ್ನ ಚಾಕು ಹಿಡಿದು ಚುಚ್ಚುವಂತ ಕಾರ್ಯವನ್ನ ಮಾಡೋದಕ್ಕೆ ತೆಗೆದುಕೊಂಡಿದ್ದಾರೆ. ಪುಲ್ಪಿಟ್ ಆಗ್ಲಿ, ದೇವರ ವಾಕ್ಯವಾಗ್ಲಿ ಇನ್ನೊಬ್ಬರನ್ನ ಚುಚ್ಚುದಕ್ಕೆ ಇರುವಂತದ್ದೆಲ್ಲ, ದೇವರ ವಾಕ್ಯದ ಮುಖಾಂತರವಾಗಿ ಇನ್ನೊಬ್ಬರನ್ನ ಶುದ್ಧೀಕರಿಸೋದಕ್ಕೆ. ಹಲ್ಲೆಲೂಯಾ, ಶುದ್ಧೀಕರಣಗೊಳ್ಳುವುದಕ್ಕೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು 2ನೆಯ ಒಂದು ಹಂತಕ್ಕೆ ತಲುಪಿದ್ದೇವೆ. ಮೋಶೆ ಆತನು ಸಂಪೂರ್ಣವಾಗಿ ಆತನು ಕುರುಬನ ಒಂದು ಮಿದ್ಯಾನ್ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಆತನು ಕುರುಬನಾಗಿ ಮಾರ್ಪಟ್ಟಾಗ ಆತನು ತನ್ನ ರಾಜ್ಯ ಭೋಗವನ್ನ ಬಿಟ್ಟು ಬಂದಂತ ಸಂದರ್ಭದಲ್ಲಿ ಆತನಿಗೆ ದೇವರ ಅನೇಕ ಪಾಠವನ್ನ ಕಲಿಸ್ತಾ ಇದ್ದಾನೆ. ಮೋಶೆಯೇ, ನೀನು ಅಧಿಕಾರ, ಇನ್ಫ್ಲುಯೆನ್ಸ್, ಪ್ರಭಾವ ಇದ್ದು ನೀನು ನಾಯಕತ್ವ ನಡೆಸೋದಕ್ಕೆ ಸಾಧ್ಯ ಇಲ್ಲ. ನೀನು ತಗ್ಗಿಸಲ್ಪಡಬೇಕು, ನೀನು ನೆಲದ ಮಟ್ಟಿಗೆ ನೀನು ಬಾಗಬೇಕು ಅನ್ನುವ ರೀತಿಯಲ್ಲಿ ಕರ್ತನು ಕಲಿಸಿಕೊಡ್ತಾ ಇದ್ದಾನೆ. ನಿನ್ನೆ ದಿವಸ ನಾವು ಕಲಿಸ್ಕೊಂಡ್ವಿ. ಆತನು ಎಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದಾನೆ? ಐಗುಪ್ತದಿಂದ ಮಿದ್ಯಾನ್ ದೇಶಕ್ಕೆ. ಮಿದ್ಯಾನ್ ಅನ್ನುವಂತ ಸ್ಥಳ ಯಾವ್ದಾಗಿದೆ? ಅದು ಮರುಭೂಮಿಯ ಒಂದು ಸ್ಥಳ ಇದೆ. ಈಗ ಏನ್ ಹೇಳ್ತೀವಿ ನಾವು ಅರಬಿಕ್ ಅಂತ ಅನ್ಕೊಂಡ್ರೆ ಅರೇಬಿಯಾ ಅಂತ ಹೇಳ್ತೀವಿ, ಅಥವಾ ಗಲ್ಫ್ ಕಂಟ್ರೀಸ್ ಅಂತ ಅನ್ಕೊಂಡು ಏನ್ ಹೇಳ್ತೀವಿ, ಆ ಒಂದು ಸ್ಥಳಕ್ಕೆ ಆತನು ಬರ್ತಾ ಇದ್ದಾನೆ. ಅಲ್ಲಿ ಆತನು ಐಷಾರಾಮ್ಯದಲ್ಲಿ ಜೀವಿಸುತ್ತಿದ್ದವನು ಈಗ ಮರುಭೂಮಿಯಲ್ಲಿ ಜೀವಿಸ್ತಾ ಇದ್ದಾನೆ. 2ನೇದಾಗಿ ರಾಜನಾಗಿದ್ದವ ಈಗ ಕುರುಬನಾಗಿ ಕುರಿಮಯಿಸ್ತಾ ಇದ್ದಾನೆ. 3ನೇದಾಗಿ ಆತನು ಅರಮನೆಯಲ್ಲಿ ಇದ್ದವ ಈಗ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಗುಡಾರದಲ್ಲೇ ಜೀವಿಸ್ತಾ ಇದ್ದಾನೆ. ಇವತ್ತಿನ ಮುಂದೆ ಹೋಗೋಣ. ಆತನು ಏನನ್ನ ಆಗ್ತಾ ಇದ್ದ? ರಾಜವಸ್ತ್ರವನ್ನ ಧರಿಸ್ತಾ ಇದ್ದ. ಈಗ ಯಾವ ವಸ್ತ್ರವನ್ನ ಧರಿಸ್ತಾ ಇದ್ದಾನೆ? ಕುರುಬನ ವಸ್ತ್ರವನ್ನು ಧರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾಜವಸ್ತ್ರ ಧರಿಸುವವರು ನಾವು ನಾರ್ಮಲಿ ಆಗಿ ಏನಂತಂದ್ರೆ ಚಿನ್ನದ ಕಿರೀಟ ಇರುತ್ತೆ, ಆಭರಣಗಳಿರ್ತವೆ, ಅದೇ ರೀತಿಯಲ್ಲಿ ಕೈಪಟ್ಟಿ, ತೋಳ್ಪಟ್ಟಿ, ಸೊಂಟಕ್ಕೆ ಪಟ್ಟಿ, ಅದೇ ರೀತಿ ಕಾಲಿಗೆ ಕಡಗಗಳು, ಈ ರೀತಿಯ ಒಂದು ಸಂಪೂರ್ಣವಾಗಿ ಅವರ ಐಷಾರಾಮ್ಯದಿಂದ ಜೀವಿಸ್ತಿರ್ತಾರೆ. ಆತನು ಬರುವಾಗ ಏನಂತಂದ್ರೆ ಕೆಲವರು ಹೇಳ್ತಾರೆ ಅವರನ್ನ ಕಂಡಾಗ ಏನಂತಂದ್ರೆ ದೇವರೇ ಬಂದಂಗಾಯ್ತು ಅನ್ನೋ ರೀತಿಯಲ್ಲಿ, ಅಥವಾ ಅವರು ಅಷ್ಟೊಂದು ವಿಜೃಂಭಣೆಯಿಂದ ಕಾಣ್ತಾ ಇದ್ದಾರೆ ಅನ್ನೋದ ರೀತಿಯಲ್ಲಿ ಅವರನ್ನು ನೋಡುವುದಕ್ಕೆ, ಈಗ ಯಾವನೋ ಒಬ್ಬ ರಾಜ ಬರ್ತಾ ಇದ್ದಾನೆ ಅಂದಾಗ ಅವರನ್ನು ನೋಡುವುದಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೇಳಿದೆ. ಆ ರೀತಿಯಲ್ಲಿ ಮೋಶೆ ಬರ್ತಾ ಇದ್ದಾನೆ ಅಂತಂದಾಗ ಒಂದು ಅನೌನ್ಸ್ಮೆಂಟ್ ಆಗ್ತಾ ಇತ್ತು, ಮೋಶೆ ಬರ್ತಾ ಇದ್ದಾನೆ ಅಂತ.
ಅದೇ ರೀತಿಯಲ್ಲಿ ಆಸ್ಥಾನದ ಜನರೆಲ್ಲ ಎದ್ದು ನಿಲ್ತಾ ಇದ್ರು. ಫರೋಹನು ಅದೇ ರೀತಿಯಲ್ಲಿ ಫರೋಹನು ಕೂಡ ಆತನಿಗೆ ಬೆಂಬಲವಾಗಿದ್ದನು. ಅದೇ ರೀತಿಯಲ್ಲಿ ಯಾಕೆಂದ್ರೆ ತನ್ನ ಕುಮಾರ್ತೆಯ ಮಗ ಅಂತ ಅನ್ಕೊಂಡು ಇಷ್ಟು ತನಕ ಜೀವಿಸಿದ್ದಾನೆ, ತನ್ನ ಮಗಳ ಮಗ ಅಂತ ಅನ್ಕೊಂಡು ಜೀವಿಸಿದ ಮೊಮ್ಮಗ ಅಂತ ಅನ್ಕೊಂಡು ಫರೋಹನು ಕೂಡ ಆತನಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ. ಅದೇ ಜನರೆಲ್ಲರೂ ಕೂಡ ಮೋಶೆಗೆ ಜೈಕಾರ ಹಾಕೋದನ್ನು ನೋಡಿದೆ. ಆದ್ರೆ ಈಗ ಕುರುಬನಾಗಿ ಮಿದ್ಯಾನ್ ದೇಶದಲ್ಲಿ ಆ ಮರುಭೂಮಿಯಲ್ಲಿ ನಡೆಯುವಾಗ ಯಾವ ಕುರಿಗಳು ಅವನಿಗೆ ಜೈಕಾರ ಆಗ್ತಾ ಇಲ್ಲ. ಅವನೇ ಈಗ ಕುರಿಗಳಿಗೆ ದಾರಿ ತೋರಿಸ್ಬೇಕು, ದಾರಿ ಬಿಡಬೇಕು, ದಾರಿ ಸಿದ್ಧ ಮಾಡಬೇಕು, ಮೇಯಿಸುವಂತ ಜಾಗಕ್ಕೆ ಕರೆದುಕೊಂಡು ಹೋಗಬೇಕು. ಅದೇ ರೀತಿಯಲ್ಲಿ ಆತನ ವಸ್ತ್ರವನ್ನು ನೋಡುವಾಗ ಕುರುಬರು ಯಾವುದೇ ಕಾರಣಕ್ಕೂ ಆಭರಣವನ್ನು ಧರಿಸಿಕೊಂಡು ಅಥವಾ ರಾಜವಸ್ತ್ರವನ್ನು ಧರಿಸಿಕೊಂಡು ಕುರುಬಿಗಳನ್ನು ಮೇಯಿಸೋದಕ್ಕೆ ಹೋಗೋದಿಲ್ಲ. ಆ ಚಳಿಯ ಮಧ್ಯದಲ್ಲಿ ಅವರು ಏನನ್ನ ಧರಿಸಿಕೊಂಡು ಹೋಗ್ತಾರೆ, ಅವರು ಉಣ್ಣೆಯ ಬಟ್ಟೆಯನ್ನು ಧರಿಸಿಕೊಂಡು ತಲೆಗೆ ಒಂದು ಗೋಣಿಚೀಲವನ್ನು ಹಾಕೊಂಡು ಕೈಯಲ್ಲಿ ಒಂದು ಕೋಲು ಹಿಡಿದುಕೊಂಡು ಹೋಗ್ತಾರೆ. ರಾಜವಸ್ತ್ರವನ್ನು ಧರಿಸುತ್ತಿದ್ದಂತ ಮೋಶೆ ಈಗ ಕುರುಬ ವಸ್ತ್ರವನ್ನು ಧರಿಸಿಕೊಂಡು ಅದನ್ನು ಕುರಿಗಳನ್ನ ಮೇಯಿಸ್ತಾನೆ. ಅದನ್ನ ಆಲೋಚನೆ ಮಾಡಿದೆ, ಒಂದು ದಿನ ಮಾತ್ರದಲ್ಲಿ ನಾನು ಅರಮನೆಯಲ್ಲಿ ಜೀವಿಸಿದನು, ಅರಮನೆಯ ಆಹಾರವನ್ನು ಸೇವಿಸಿದವನು, ಅರಮನೆಯ ಎಲ್ಲಾ ಐಷಾರಾಮ್ಯವನ್ನು ಅನುಭವಿಸಿದನು. ಈಗ ನಾನು ಈ ಸ್ಥಿತಿಗೆ ಬಂದಿರಲ್ಲ, ಈ ಸ್ಥಿತಿಗೆ ನಾನು ಹಾದು ಹೋಗ್ತಿರಲ್ಲ ಎಂದೂ ಮೋಶೆ ತನ್ನ ಹುಟ್ಟಿದಂದಿನಿಂದ, ಯಾಕಂದ್ರೆ ಚಿನ್ನದ ಒಂದು ಚಮಚವನ್ನ ಅಂದ್ರೆ ಸಿಲ್ವರ್ ಸ್ಪೂನ್ ಅಥವಾ ಗೋಲ್ಡ್ ಸ್ಪೂನ್ ಅನ್ನ ಬಾಯಲ್ಲಿಟ್ಟುಕೊಂಡೇ ಬಂದಂತ ಮೋಶೆ ಈ ಒಂದು ಪರಿಸ್ಥಿತಿ, ಯಾವುದೋ ಒಂದು ಮರದ ಅಡಿಯಲ್ಲಿ ರೊಟ್ಟಿಯನ್ನ ಕಟ್ಟಿಕೊಂಡು ಹೋಗಿ ಕುರಿಗಳನ್ನ ಮೇಯಿಸೋದಕ್ಕೆ ಬಿಟ್ಟು ನಾನು ಈ ಒಂದು ಮರದ ಅಡಿಯಲ್ಲಿ ರೊಟ್ಟಿ ತಿನ್ನುವಂತ ಪರಿಸ್ಥಿತಿ ನನಗೆ ಬರುತ್ತೆ ಅನ್ನೋದನ್ನ ಮೋಶೆ ಅಂದುಕೊಳ್ಳಲಿಲ್ಲ. ಹಾಗಾದ್ರೆ ನಮಗೆ ನಾವು ನಾಯಕತ್ವವನ್ನ ನಿಭಾಯಿಸುವಾಗ, ನಾಯಕತ್ವವನ್ನ ನಿಭಾಯಿಸಿ ಮುಂದಾಗುವಾಗ ನಮ್ಮ ಪರಿಸ್ಥಿತಿ ದುರ್ಗತಿಗೆ ಹೋಗುತ್ತಾ? ಮೋಶೆಯ ಲೈಫ್ ನೋಡುವಾಗ ದುರ್ಗತಿಗೆ ಹೋಗುತ್ತೆ ಅಂತ ಅನ್ಕೊಂಡು ಅನಿಸ್ತಾ ಇದೆ. ಆದ್ರೆ ದುರ್ಗತಿಗೆ ಹೋಗುತ್ತೆ? ದುರ್ಗತಿಗೆ ಹೋಗಲ್ಲ. ಆದ್ರೆ ದುರ್ಗತಿಯ ಹೇಗಿರುತ್ತೆ ಅನ್ನೋದನ್ನ ದೇವರು ಕಲಿಸ್ತಾನೆ. ಹಲ್ಲೆಲೂಯಾ. ಒಬ್ಬೊಬ್ಬ ವ್ಯಕ್ತಿಯ ಪರಿಸ್ಥಿತಿ, ಒಬ್ಬೊಬ್ಬ ವ್ಯಕ್ತಿಯ ಸಂದರ್ಭಗಳು, ಒಬ್ಬೊಬ್ಬರ ಜೀವಿತದಲ್ಲಿ ದೇಹದಲ್ಲಿ ಹಾದು ಹೋಗುವಂತ ಕಷ್ಟಗಳು, ವೇದನೆಗಳು, ಕಣ್ಣೀರುಗಳು, ಮತ್ತು ರಾತ್ರಿ ನಮಗೆ ಚೆನ್ನಾಗಿ ನಿದ್ದೆ ಬಂದ್ರೆ ರಾತ್ರಿ ನಿದ್ದೆ ಇಲ್ಲದವರ ಬಗ್ಗೆ ನಮಗೆ ಕಷ್ಟ ಗೊತ್ತಾಗಲ್ಲ. ಮೂಳೆ ಒಳಗಡೆ ನೋವು ಏನಂತ ಅನ್ಕೊಂಡು ಗೊತ್ತಿಲ್ಲದಿದ್ರೆ, ಮೂಳೆ ನೋವು ಇರುವವನ ನೋವು ಎಂದು ನಮಗೆ ಗೊತ್ತಿರೋದಿಲ್ಲ. ತಲೆನೋವಾಗಿದೆ ನನಗೆ, ರಾತ್ರಿಯೆಲ್ಲ ನಿದ್ದೆ ಇಲ್ಲ ಅನ್ಕೊಂಡು ತಲೆನೋವು ಅಂತ ಅನ್ಕೊಂಡು ಕೇಳುವವನಿಗೆ ತಲೆನೋವು ಎಷ್ಟು ಕಷ್ಟ, ಅದನ್ನ ವೇದನೆ ಪಡುವುದು ಹೇಗೆ ಅನ್ನೋದನ್ನು ಗೊತ್ತಿರೋದಿಲ್ಲ. ಅದಕ್ಕೋಸ್ಕರವಾಗಿ ದೇವರು ಏನ್ ಮಾಡ್ತಾರೆ, ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಹಾದು ಹೋಗ್ತಾರೆ. ಹಲ್ಲೆಲೂಯಾ. ಎಕ್ಸ್ಪೀರಿಯನ್ಸ್ ಅಲ್ಲಿ ಆತನು ಹಾದು ಹೋಗಿಸ್ತಾನೆ. ಅದಕ್ಕೋಸ್ಕರವಾಗಿ ಈ ಒಂದು ಅನುಭವದಲ್ಲಿ ಇಲ್ಲಿ ಮೋಶೆಗೆ ಅಲ್ಲಿ ಈ ಅನುಭವದಲ್ಲಿ ಹಾದು ಹೋಗಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗೆ ನಮ್ಮ ನಾಯಕತ್ವವನ್ನು ನಾವು ನಿಭಾಯಿಸುವಾಗ ನಮ್ಮ ಕೆಳಗಡೆ ಇರುವವರನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಲ್ಲಿ ನೋಡ್ರಿ, ಕುರಿಗಳಿಗೆ ಏನೇ ಆದ್ರೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಅದು ಹುಷಾರ್ ತಪ್ಪುತ್ತೆ. ಆ ಹುಷಾರ್ ತಪ್ಪದಂತ ಪರಿಸ್ಥಿತಿಯಲ್ಲಿ ಆ ಕುರಿಗಳಿರುವಾಗ ಆ ಕುರಿಗಳನ್ನ ಕುರುಬನ ಅರ್ಥ ಮಾಡಿಕೊಳ್ಳೋದನ್ನ ಯಾರು ಅರ್ಥ ಮಾಡ್ಕೊತಾರೆ? ಯಾರು ಅದನ್ನು ಪೋಷಿಸ್ತಾರೆ? ಯಾರು ಅದಕ್ಕೆ ಔಷಧಿಯನ್ನು ಹಾಕ್ತಾರೆ? ಯಾರು ಅದಕ್ಕೆ ಆಹಾರವನ್ನು ಹಾಕ್ತಾರೆ? ಯಾರು ಅದರ ಭಾಷೆಯನ್ನು ಅರ್ಥ ಮಾಡಿಕೊಳ್ತಾರೆ? ಆ ಮೂಕ ಪ್ರಾಣಿಯ ಆ ಒಂದು ಭಾಷೆಯನ್ನು ಯಾರು ಅರ್ಥ ಮಾಡಿಕೊಳ್ತಾರೆ? ಇದನ್ನ ಅರ್ಥ ಮಾಡಿಕೊಳ್ಬೇಕಾಗಿ ಕುರುಬನಾಗಿದ್ದಾನೆ. ಹಲ್ಲೆಲೂಯಾ. ಯಾವಾಗ ಕುರುಬನು ಅಥವಾ ನಾಯಕನು ತನ್ನ ಕೆಳಗಡೆ ಇರುವವರನ್ನ ಯಾವಾಗ ಅರ್ಥ ಮಾಡಿಕೊಳ್ತಾನೋ, ಅವರ ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯವಾಗದಿದ್ರು ಅವರ ಮುಖದ ಛಾಯೆಯನ್ನು ನೋಡಿ, ಅವರ ವೇದನೆಯನ್ನು ನೋಡಿ, ಅವರ ಕಣ್ಣೀರನ್ನು ನೋಡಿ ಯಾವಾಗ ನಾಯಕನು ಸ್ಪಂದಿಸ್ತಾನೋ ಅವನೇ ನಿಜವಾದ ನಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕರ್ತನು ಏನ್ ಮಾಡ್ತಾ ಇದ್ದಾನೆ? ಕುರುಬನನ್ನಾದಿ ಮೋಶೆಯನ್ನು ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಇವನು ಕುರಿಗಳನ್ನು ಮೇಯಿಸುವುದಕ್ಕೆ, ಪೋಷಿಸುವುದಕ್ಕೆ ಇವನು ಕಲಿತರೆ ನಾಳೆ ದಿವಸ ನನ್ನ ಜನರನ್ನು ಕೂಡ ಇವನು ಪೋಷಿಸುವುದಕ್ಕೆ, ನಡೆಸುವುದಕ್ಕೆ ಶಕ್ತನಾಗಿರ್ತಾನೆ. ಎರಡನೇದಾಗಿ ಹೋಗೋಣ. ಮೋಶೆ ಬೆಚ್ಚಗೆ ನಿದ್ದೆ ಮಾಡ್ತಾ ಇದ್ದ. ಎಲ್ಲಿ? ಅರಮನೆಯಲ್ಲಿ. ಒಳ್ಳೆ ಕೋಸಿ ಕರ್ಲಾನ್ ಅಥವಾ ಡ್ಯೂರಪ್ಲೆಕ್ಸ್ ಅನ್ನುವಂತ ಒಂದು ಬೆಡ್ನ ಮೇಲೆ ಮಲಗಿ ನಿದ್ದೆ ಮಾಡ್ತಾ ಇದ್ದ. ಆದ್ರೆ ಈಗ ಎಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ? ಬಿಸಿಲು, ಚಳಿ, ಗಾಳಿ.
ಮರುಭೂಮಿಯ ಗಾಳಿ ಇದೆಯಲ್ಲ, ವಿಪರೀತ ಚರ್ಮ ಕಿತ್ಕೊಂಡು ಹೋಗುವ ರೀತಿಯಲ್ಲಿ ಬಿಸಿ ಹೊಡಿತಾ ಇರುತ್ತೆ. ಚಳಿಗೆ ಚಳಿ, ಬಿಸಿಲಿಗೆ ಬಿಸಿಲು, ಕೆಲವು ಸರಿ ನೋಡುವಾಗ ಮಳೆ. ನೋಡಿ, ಈ ಸರಿ ಲಾಸ್ಟ್ ಇಯರ್ 24 ಪ್ರವಾಹ ಆಯ್ತಂತೆ ದುಬೈಯಲ್ಲಿ. ಅದು ಎಲ್ಲಿಂದ ಪ್ರವಾಹ ಏರಿ ಬಂತೋ ನಮಗೆ ಗೊತ್ತಿಲ್ಲ. ಆದ್ರೆ ಎರಡು ಸಾಮಾನ್ಯ, ಒಂದು ಬಿಸಿ ಗಾಳಿ, ಮರಳು ಮಿಶ್ರಿತವಾದ ಬಿಸಿ ಗಾಳಿ, ಮತ್ತು ಚಳಿಗಾಲದಲ್ಲಿ ವಿಪರೀತವಾದ ಚಳಿ ಇರುತ್ತೆ ಅಲ್ಲಿ. ಆ ಚಳಿ, ಬಿಸಿಲು ಮತ್ತು ಈ ಒಂದು ಗಾಳಿಯ ಮಧ್ಯದಲ್ಲಿ ಕುರುಬನಾದ ಈ ಮೋಶೆ ತನಗೆ ಚಳಿ ಆದ್ರೆ ಒತ್ತಿಕೊಳ್ಳುವುದಕ್ಕೆ ಅಥವಾ ತನ್ನನ್ನು ಏನೋ ಪ್ರೊಟೆಕ್ಟ್ ಮಾಡೋದಕ್ಕೆ ಯಾವ ಸೈನಿಕರಿಲ್ಲ ಅಥವಾ ಯಾವ ಕಂಬಳಿ ಇಲ್ಲ. ಯಾವ ಬಿಸಿಲು ಬಂದಾಗ ಆ ಕುರಿಗಳನ್ನ ಬಿಟ್ಟು ನಾನಲ್ಲಿ ಮೂಲೆಯಲ್ಲಿ ಹೋಗಿ ಮರದ ಹತ್ರ ಇರ್ತೀನಿ, ನೆರಳಿಗಿರ್ತೀನಿ ಅಂತ ಅನ್ಕೊಂಡು ಹೇಳಕ್ಕಾಗಲ್ಲ. ಗಾಳಿ ಬಂದಾಗ ಕುರಿ ತಾನು ಸೇಫ್ ಆಗಿರ್ತೀನಿ ಅಂತ ಅನ್ಕೊಂಡು ಎಲ್ಲೋ ನಿಂತ್ಕೊಂಡು ಕುರಿಗಳನ್ನ ಬಿಟ್ಟು ಬಿಡಕ್ಕಾಗಲ್ಲ. ಕುರಿಗಳನ್ನು ಒಂದು ಸ್ಥಳಕ್ಕೆ ನಿಲ್ಲಿಸಿ ಅವುಗಳಿಗೆ ಪ್ರೊಟೆಕ್ಷನ್ ಮಾಡಿ ರಕ್ಷಣೆಯನ್ನು ಕೊಟ್ಟು ತದನಂತರ ತನ್ನ ರಕ್ಷಣೆಯನ್ನು ನೋಡಬೇಕಾದ ಪರಿಸ್ಥಿತಿ ಆಗಿತ್ತು, ಮೋಶೆಗಿತ್ತು. ಇದನ್ನ ಸಬ್ಜೆಕ್ಟ್ ಮಾಡಕ್ ಹೋದ್ರೆ ಒಂದೊಂದು ಸಬ್ಜೆಕ್ಟ್ ಕೂಡ ದೊಡ್ಡದಾಗುತ್ತೆ. ಆದ್ರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಈ ಬಿಸಿಲು, ಚಳಿ, ಗಾಳಿಯ ಮಧ್ಯದಲ್ಲೂ ಕೂಡ ಕುರುಬನಾದ ಮೋಶೆ ಕುರಿಗಳ ನಾಯಕನಾಗಿ ಕುರಿಗಳನ್ನ ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಬಿಸಿಲು, ಗಾಳಿ, ಚಳಿ ತನಗೆ ಆಗ್ತಾ ಇದೆ ಇದಕ್ಕಿಂತ ಹೆಚ್ಚಿನದಾಗಿ ಅವನು ಯಾರನ್ನ ಪೋಷಿಸಬೇಕಾಗಿತ್ತು? ಕುರಿಗಳನ್ನ ಪೋಷಿಸಬೇಕಾಗಿತ್ತು. ಹಲ್ಲೆಲೂಯಾ. ಇವತ್ತಿನ ದಿವಸ ನಾಯಕತ್ವವನ್ನ ನಡೆಸುವಂತ ದೇವಜನರೇ, ನಾವು ಕೂಡ ನಮ್ಮ ಬಿಸಿಲು, ಗಾಳಿ, ಚಳಿಗಿಂತ ನಾವು ಯಾರನ್ನ ಹೆಚ್ಚಾಗಿ ಗಮನಿಸಬೇಕಾಗಿದೆ. ನನ್ನ ಕುರಿಗಳಿಗೆ, ನನ್ನ ಕೆಳಗಡೆ ಇರುವಂತ ವ್ಯಕ್ತಿಗಳಿಗೆ ಏನಾದ್ರೂ ಬಿಸಿಲು, ಚಳಿ, ಗಾಳಿ ಆಗ್ತಾ ಇದೆಯಾ? ಅದು ಅವರಿಗೆ ಬಿಸಿ ಗಾಳಿ ಬೀಸ್ತಾ ಇದೆಯಾ? ಏನ್ ಮಾಡೋಣ? ಅನೇಕ ಬಾರಿ ಸೇವಕರಿಗೆ ನಿದ್ದೆ ಬರೋದಿಲ್ಲ. ಯಾಕೆ ಗೊತ್ತಾ? ಅವರ ಪರ್ಸನಲ್ ಪ್ರಾಬ್ಲಮ್ಗೋಸ್ಕರವಲ್ಲ, ಅವ್ರಿಗಿರುವಂತ ಕೊರತೆಗಲ್ಲ, ಅವರಿಗಿರುವಂತ ಅಗತ್ಯತೆಗಲ್ಲ, ಅವರಿರುವಂತ ಶೋಧನೆಗಲ್ಲ. ವಿಶ್ವಾಸಿಗಳು ಹಾದು ಹೋಗುತ್ತಿರುವಂತಹ ಶೋಧನೆಯ ನಿಮಿತ್ತವಾಗಿ, ವಿಶ್ವಾಸಿಗಳ ಆತ್ಮವನ್ನು ಕದಿಯುವುದಕ್ಕೆ ಬರುವಂತ ಸೈತಾನನು ಕಳಿಸುವಂತ ಸುಳ್ಳು ಪ್ರವಾದಿಗಳ ನಿಮಿತ್ತವಾಗಿ ಈ ಎಲ್ಲಾ ಕಾರ್ಯಗಳು ಬರುವಾಗ ಸೇವಕರಿಗೆ ನಿದ್ದೆ ಬರೋದಿಲ್ಲ. ಸೇವಕರು ಮಧ್ಯರಾತ್ರಿಯಲ್ಲಿ ಎದ್ದಿರ್ತಾರೆ. ಅದು ಒಬ್ಬ ನಮ್ಮ ಸೇವೆ ಬಗ್ಗೆ ಮಾತ್ರ ನಾನು ಮಾತಾಡ್ತಿಲ್ಲ. ಯಾರೇ ಸೇವಕರಾದ್ರೂ ಕೂಡ ಈ ರೀತಿಯ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾರೆ. ನನ್ನ ಕುರಿಗಳು, ನನ್ನ ಸಭೆಯ ಮಕ್ಕಳು ಏನಾದ್ರೂ ಹಾಳಾಗೋಗ್ಲಿ, ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅನ್ನೋನು ಅವನು ಎಂದಿಗೂ ಕೂಡ ಅನ್ನೋ ಸೇವಕನಲ್ಲ. ಅವನ ಎಂದಿಗೂ ಕೂಡ ನಾಯಕನಲ್ಲ. ಅವನೆಂದಿಗೂ ಕೂಡ ಅಪೊಸ್ತಲನಲ್ಲ. ನನ್ನ ಕೆಳಗಡೆ ಇರುವಂತಹ ಸಭೆಯ ವಿಶ್ವಾಸಿ ಕಷ್ಟಪಡ್ತಾ ಇದ್ದಾನೆ ಅಂತಂದಾಗ ಅದಕ್ಕೋಸ್ಕರವಾಗಿ ಮೊರೆ ಇಡಬೇಕು, ನಾನು ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ತಾವಕ್ಕ ಪ್ರಿಯರೇ ಯಾವಾಗ ನಮ್ಮಲ್ಲಿ ಇರುತ್ತದೋ ಆವಾಗ ಮಾತ್ರವೇ ನಾವು ನಾಯಕರಾಗೋದಕ್ಕೆ ಸಾಧ್ಯ. ಮೂರನೇದಾಗಿ ಹೋಗೋಣ, ವಾಕ್ಚಾತುರ್ಯ. ನಮಗೆ ವಾಕ್ಯ ಹೇಳ್ತಾ ಇದೆ. ನಿನ್ನೆ ತಾನೇ ನಾವು ವಾಕ್ಯವನ್ನು ಓದಿದ್ವಿ. ಯಾವ ವಾಕ್ಯ ಅದು? ಅಪೊಸ್ತಲ ಕೃತ್ಯ 7:22 ವಚನ. ಏನಂತ ಬರೆಯಲ್ಪಟ್ಟಿದೆ ಅಲ್ಲಿ? ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ, ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಏನಾದಂತೆ ಸಮರ್ಥನಾದನು. ಹಲ್ಲೆಲೂಯಾ. ಐಗುಪ್ತ ದೇಶದಲ್ಲಿ ಆ ಒಂದು ಸ್ಥಾನದಲ್ಲಿ, ಪೊಸಿಷನಲ್ಲಿ, ಅಹಂಕಾರದ ಮಧ್ಯದಲ್ಲಿ, ಆ ಒಂದು ಲೋಕದ ಮಧ್ಯದಲ್ಲಿ, ಲೋಕದ ಆಲೋಚನೆ ಮಧ್ಯದಲ್ಲಿ ಇರುವಾಗ ಮೋಶೆ ಹೇಗಿದ್ದಂತೆ? ಆತನು ಕಾರ್ಯಗಳಲ್ಲಿಯೂ ಮಾತುಗಳಲ್ಲಿಯೂ ಸರ್ವ ವಿದ್ಯೆಗಳಲ್ಲಿಯೂ ಕೂಡ ಆತನು ಸಮರ್ಥನಾಗಿದ್ದಂತೆ. ಆದರೆ ದೇವರ ಒಂದು ಈ ನಾಯಕತ್ವದ ಟ್ರೈನಿಂಗ್ ಮಧ್ಯದಲ್ಲಿ ಆತನು ಹೋದ ನಂತರ ಆತನ 5 ಬಾರಿ ದೇವರ ಹತ್ರ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 11ನೇ ವಚನ. ಮೋಶೆ ದೇವರಿಗೆ ಫರೋನ ಸನ್ನಿಧಾನಕ್ಕೆ ಏನ್ ಹೇಳ್ತಾರೆ? ದೇವರು ಏನ್ ಹೇಳ್ತಾರೆ? ನೀನು ಐಗುಪ್ತ ದೇಶಕ್ಕೆ ಹೋಗಬೇಕು, ನೀನು ನನ್ನ ಜನರನ್ನ ನೀನು ಬಿಡುಗಡೆ ವಿಮೋಚನೆ ಮಾಡಿ ಕರೆದುಕೊಂಡು ಬರಬೇಕು ಅಂತ ಅನ್ಕೊಂಡು ಆತನಿಗೆ ಒಂದು ಮಿಷನ್ ಅನ್ನು ಕೊಟ್ಟು ಕಳಿಸುವಂತಹ ಸಂದರ್ಭದಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ಮೋಶೆ ದೇವರಿಗೆ ಫರೋನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಹಲ್ಲೆಲೂಯಾ. 1000 ಐಗುಪ್ತ
ದೇಶದ ಜನರ ಸಾವಿರಾರು ಜ್ಞಾನಿಗಳ ಮುಂದೆ ಮಾತನಾಡುತ್ತಿದ್ದಂತ ಕಾರ್ಯಗಳನ್ನು ಮಾಡುತ್ತಿದ್ದ ಸರ್ವ ವಿದ್ಯೆಗಳ ಬಗ್ಗೆ ಹೇಳುತ್ತಿದ್ದಂತ ಮೋಶೆ ಇವತ್ತಿನ ದಿವಸ ದೇವರ ಮುಂದೆ ಹೇಳ್ತಾ ಇದ್ದೇನೆ, ನಾನು ಐಗುಪ್ತ ದೇಶದಿಂದ ನಿನ್ನ ಜನರ ಅಥವಾ ನನ್ನ ಜನರನ್ನ ಕರೆದುಕೊಂಡು ಬರೋದಕ್ಕೆ ನಾನು ಎಷ್ಟರವನು. 2ನೇ ವಾಕ್ಯ ನೋಡೋಣ, ಅದೇ ಅಧ್ಯಾಯದ 13ನೇ ವಚನ. ಮೋಶೆ ದೇವರಿಗೆ ಈ ರೀತಿಯಲ್ಲಿ ಹೇಳ್ತಿದ್ದಾರೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾರೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು? ಇನ್ನೊಂದು ರೀಸನ್ ಅನ್ನು ಹೇಳ್ತಾ ಇದ್ದೇನೆ. ಆ ಒಂದು ಉರಿಯುವ ಪೊದೆಯನ್ನು ನೋಡಿದಾನೆ, ಮರ ಸುಡ್ತಾ ಇಲ್ಲ, ಆಜ್ಞೆಯನ್ನು ನೋಡಿದ. ಅದರ ಮುಖಾಂತರವಾಗಿ ಮೊದಲನೇದಾಗಿ ಒಂದು ಬೆಟ್ಟದಲ್ಲಿ ಬೆಳಕು. ಆ ಬೆಟ್ಟ ಹಚ್ಚಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆ ಬೆಳಕನ್ನು ನೋಡಿ ಬೆಟ್ಟ ಹಚ್ಚದ ನಂತರ ಅಲ್ಲಿ ಒಂದು ಮರ ಉರಿತಾ ಇದೆ. ಮರದ ಒಳಗಡೆ ಮರದ ಕೊಂಬೆ ಯಾವುದು ಕೂಡ ಉರಿತಾ ಇಲ್ಲ. ಅದರ ಮುಖಾಂತರವಾಗಿ ಯಾವ ವಾಯ್ಸ್ ಬರ್ತಾ ಇದೆ? ಸಿಡಿಲು ಬಡಿದು ಹೋಗುವಂತ ಒಂದು ವಾಯ್ಸ್, ಒಂದು ಸ್ವರವನ್ನ, ದೇವರ ಸ್ವರವನ್ನ ಕೇಳ್ತಾ ಇದ್ದಾನೆ. ಈ ಅದ್ಭುತಕರವಾದ ಅದೃಶ್ಯಕರವಾದ ದೃಶ್ಯವನ್ನ ನೋಡಿದಂತ ಮೋಶೆ ಅಷ್ಟಲ್ಲೇ ಆತನು ದೇವರನ್ನ ಪರಿಪೂರ್ಣವಾಗಿ ನಂಬಿ, ಆಯ್ತು ನಾನು ಹೋಗ್ತೀನಿ, ನೀನ್ ಇದೆಯಲ್ಲ ನನ್ನ ಜೊತೆ ಅಂತ ಅನ್ಕೊಂಡು ಹೇಳಬೇಕಿದೆ. ಆದ್ರೆ ಮೋಶೆಗೆ ಏನಾಗ್ತಿದೆ? ಅದ್ರ ನಿನ್ನ ಹೆಸರು ಏನೆಂದು ಅವ್ರು ಕೇಳಿದ, ನಾನೇನ್ ಮಾಡಲಿ? ಇಲ್ಲಿ ಈತನಿಗೆ ಪ್ರಕಟ ಆದವನು ಅವರಿಗೆ ಪ್ರಕಟ ಆಗ್ತಿರ್ಲಿಲ್ವಾ? ಇಸ್ರೇಲ್ಗೆ ಪ್ರಕಟ ಆಗ್ತಿಲ್ಲ. ಆದ್ರೂ ಕೂಡ ಏನಂತಂದ್ರೆ ಮೋಶೆ ಒಳಗಡೆ ಬೇರೆ ಇದೆ, ವಿಚಾರ ಬೇರೆ ಇದೆ. 3ನೇದಾಗಿ ಹೇಳ್ತಾ ಇದ್ದೇನೆ, ವಿಮೋಚನೆ ಕಾಂಡ 4ನೇ ಅಧ್ಯಾಯ 1ನೇ ವಚನದಲ್ಲಿ 3ನೇ ಬಾರಿ ರೀಸನ್ ಅನ್ನ ಮೋಶೆ ದೇವರ ಮುಂದೆ ಇಡ್ತಾ ಇದ್ದಾನೆ. ಅದಕ್ಕೆ ಮೋಶೆ, ಚಿತ್ತೈಸು, ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋದರು, ಯೆಹೋವನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು. ಇನ್ನೊಂದು ರೀಸನ್ ಅನ್ನ ಕೊಡ್ತಾ ಇದ್ದಾನೆ. ವಾಕ್ಚಾತುರ್ಯ ಇತ್ತು, ಸರ್ವ ವಿದ್ಯೆಗಳನ್ನು ಹೊಂದಿದವನು, ಕಾರ್ಯಗಳಲ್ಲಿಯೂ ಕೂಡ ಮಾತುಗಳಲ್ಲಿ ಕೂಡ ಶ್ರೇಷ್ಠನಾಗಿದ್ದಂತ ಮೋಶೆ 3ನೇ ಬಾರಿ ದೇವರ ಮುಂದೆ ತನ್ನ ಬಲಹೀನತೆಯ ಬಗ್ಗೆ ಎತ್ತಿಡ್ತಾ ಇದ್ದಾನೆ. 4ನೇ ಬಾರಿ ನೋಡೋಣ, ಅದೇ 4ನೇ ಅಧ್ಯಾಯ 10ನೇ ವಚನದಲ್ಲಿ, ವಿಮೋಚನ ಕಾಂಡ 4ನೇ ಅಧ್ಯಾಯ 10ನೇ ವಚನ. ಆದರೆ ಮೋಶೆಯು ಅವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಗೆಯು ಮಂದವಾಗಿದೆ ಎಂದು ಹೇಳಿದ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಚಾತುರ್ಯ ಬಲ್ಲವನು, ಕಾರ್ಯಗಳಲ್ಲಿಯೂ ಕ್ರಿಯೆಗಳಲ್ಲಿಯೂ ಸಮರ್ಥನಾದವನು ಎಂದು ಹೇಳುವಾಗ ಇಲ್ಲಿ ನಿಂತು ಮೋಶೆ ಹೇಳ್ತಾ ಇದ್ದಾನೆ, ನನಗೆ ವಾಕ್ಚಾತುರ್ಯ ಇಲ್ಲ, ನನ್ನ ನಾಲ್ಗೆ ಮಂದ ಅಂತ ಅನ್ಕೊಂಡು ಹೇಳ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ ಆತನ ನಾಲ್ಗೆ ಮಂದ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಆದರೆ ದೇವರ ಮುಂದೆ ದೇವರ ವಾಕ್ಯವನ್ನ ಬಲ ಸ್ವರೂಪವಾದ ಸುವಾರ್ತೆಯನ್ನು ಸಾರದಕ್ಕೆ ಪ್ರೇರೆ, ನಮ್ಮ ಬಲದಿಂದ, ನಮ್ಮ ವಾಕ್ಚಾತುರ್ಯದಿಂದ, ನಮ್ಮ ಕಾರ್ಯಗಳಿಂದ, ನಮ್ಮ ಒಂದು ನಾವು ಮಾತುಗಳಲ್ಲಿ ಶ್ರೇಷ್ಠರೆಂದು ಎಂದುಕೊಂಡು ನಾವು ಮಾತನಾಡೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಲೋಕದಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು, ಲೋಕದಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು, ತದನಂತರ ಅದನ್ನು ತಿರುಚಬಹುದು, ಅದನ್ನ ನಾನು ಮಾತಾಡೇ ಇಲ್ಲ ಅಂತ ಹೇಳ್ಬೋದು. ಅದನ್ನ ಆ ಮಾತಾಡಿದಕ್ಕೆ ಅದು ಅರ್ಥ ಅಲ್ಲ, ಮಾಧ್ಯಮಗಳೆಲ್ಲ ಇದನ್ನ ಮಾಡಿವೆ ಅಂತ ಅನ್ಕೊಂಡು ಹೇಳ್ತಾನೆ. ವಿಡಿಯೋ ಕ್ಲಿಪ್ ಹಾಕಿದ್ರು ಕೂಡ ಆ ಒಂದು ಕಾರ್ಯದ ವಿಡಿಯೋ ಕ್ಲಿಪ್ ಹಿಂದಿನ ದಿವಸ ಪಬ್ಲಿಷ್ ಆದ್ರೂ ಕೂಡ ಮಾರನೇ ದಿವಸ ಅದೇ ವಿಡಿಯೋದ ಮುಂದೆ ಬಂದು ನಾನು ಹೇಳಿದ್ದು ಆ ರೀತಿಯಲ್ಲ, ನಾನು ಆ ಥರ ಹೇಳೇ ಇಲ್ಲ, ನಾನು ಅದು ಹೇಳಿದ್ದು ಮಾಧ್ಯಮದವರು ಅದನ್ನು ತಿರುಚಿದ್ದಾರೆ, ಆ ವಿಡಿಯೋದಲ್ಲಿ ಏನೋ ಗಿಮಿಕ್ ಇದೆ, ಇದೆ ಅನ್ನೋದನ್ನ ಹೇಳ್ಕೊಂಡು ತಿರುಗುವಂತ ವ್ಯಕ್ತಿಗಳಿದೆ. ಆದ್ರೆ ಇಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ಅಷ್ಟೊಂದು ವಾಕ್ಚಾತುರ್ಯವುಳ್ಳವನು, ಮಾತುಗಳನ್ನು ಬಲ್ಲವನು, ಕ್ರಿಯೆಗಳನ್ನು ಬಲ್ಲವನು, ಕಾರ್ಯಗಳನ್ನು ಮಾಡುತ್ತಿದ್ದವನು, ದೇವರ ಮುಂದೆ ದೇವರ ಕಾರ್ಯವನ್ನ ಮಾಡುವುದಕ್ಕೆ ತನ್ನ ಬಲಹೀನತೆಯನ್ನು ಒಪ್ಪಿಕೊಳ್ತಿದ್ದಾನೆ. ಯಾಕೆಂದ್ರೆ ನೋಡುವಾಗ ದೇವರ ವಾಕ್ಯವನ್ನ ಮಾತನಾಡೋದು ಅದು ಅಷ್ಟೊಂದು ಸುಲಭವಲ್ಲ. ಲೋಕದಲ್ಲಿ ಭಾಷಣ ಮಾಡಿದ ರೀತಿಯಲ್ಲ, ದೇವರ ವಾಕ್ಯ ಅನ್ನೋದು ಅದು ಬಲ ಸ್ವರೂಪವಾಗಿದೆ. ಹಲ್ಲೆಲೂಯಾ. ಆ ಬಲ ಸ್ವರೂಪವಾದ ಆ ದೇವರ ವಾಕ್ಯವನ್ನು, ಸುವಾರ್ತೆಯನ್ನು ಮಾತನಾಡುವುದಕ್ಕೆ, ಅಥವಾ ದೇವರ ಒಂದು ಕಮಾಂಡ್ ಅನ್ನ, ದೇವರ ಕೆಲಸವನ್ನ ಈ ರೀತಿಯಲ್ಲಿ ಮಾಡ್ರಿ ಅಂತ ಅನ್ಕೊಂಡು ಹೇಳುವುದನ್ನ ನಾವು ನಮಗೆ ದೇವರ ಅಭಿಷೇಕ ಇರಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಆ ಅಭಿಷೇಕವನ್ನು ಹೊಂದಿದವರಾಗಿ ನಾವು ಆ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ
ಮೋಶೆಗೆ ಅನುಭವ ಇಲ್ಲ, ಯಾವ ಅನುಭವ ಇಲ್ಲ. ಆತನು ಇಸ್ರೇಲರಿಗೆ ಯುದ್ಧಕ್ಕೆ ಅಮಲೇಕ್ಯರು ಬಂದಾಗ ಏನು ಮಾಡ್ತಾ ಇದ್ದಾನೆ? ಅಮಲೇಕ್ಯರು ಮೊದಲನೇ ಬಾರಿ ಇಸ್ರೇಲರ ವಿರುದ್ಧವಾಗಿ ಯುದ್ಧ ಬರ್ತಾರೆ. ಯೋಶುವನು ಯುದ್ಧ ಮಾಡ್ತಾ ಇರ್ತಾನೆ. ಮೋಶೆ ಏನ್ ಮಾಡ್ತಾ ಇರ್ತಾನೆ? ಮೋಶೆ ಕರಗಳನ್ನೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಮೋಶೆಗೆ ಆ ಸಮಯದಲ್ಲಿ ಒಂದು ಅನುಭವ ಉಂಟಾಗುತ್ತದೆ. ನಾನು ಹೋರಾಟವನ್ನು ಗೆಲ್ಲುವುದು ನಾನು ನನ್ನ ಬಲದಿಂದ ಅಲ್ಲ, ನಾನು ಕರಗಳನ್ನೆತ್ತಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ನಾನು ಹೋರಾಟಗಳನ್ನು ಜಯಿಸಬಹುದಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿರುವಂತಹ ಯಾವುದೇ ತಲೆ ಹೋಗುವಂತ ಹೋರಾಟವಿರಲಿ, ನಾವು ನಮ್ಮ ಬಲದಿಂದ ಜಯಿಸಲು ಸಾಧ್ಯವಿಲ್ಲ. ಪ್ರತಿ ದಿನವೂ ಕೂಡ ಅದನ್ನು ನೆನೆಸಿದಾಗ ಕರಗಳನ್ನೆತ್ತಿಯೋ ಕೂತಲ್ಲಿಯೋ ನಿಂತಲ್ಲಿಯೋ ನಾವು ಮಲಗಿನಲ್ಲಿಯೋ ಪ್ರಾರ್ಥನೆ ಮಾಡುವಾಗ ಕರ್ತನು ನಮಗೆ ಜಯ ಕೊಡುವಾತನಾಗಿದ್ದಾರೆ. ಇವತ್ತಿನ ದಿವಸ ಯಾರ್ಯಾರು ಯಾವ ಸಮಸ್ಯೆಯಲ್ಲಿದ್ದೀರೋ ನನಗೆ ಗೊತ್ತಿಲ್ಲ ಬೇರೆ. ಆ ಸಮಸ್ಯೆಗೋಸ್ಕರ ಸೇವಕರು ನಿಮಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡುವುದಲ್ಲ, ನಮ್ಮ ಮನೆಯಲ್ಲಿ ಒಂದು ಪ್ರಾರ್ಥನೆ ಮಾಡುವಂತ ಸ್ಥಳ ಇರಬೇಕು. ಆ ಪ್ರಾರ್ಥನೆ ಮಾಡುವಂತ ಸ್ಥಳದಲ್ಲಿ ನಾವು ಕರಗಳನ್ನೆತ್ತಿ ಮೊಣಕಾಲೂರಿ ನಾವು ಪ್ರಾರ್ಥನೆ ಮಾಡುವವರಾಗಬೇಕು. ಹಲ್ಲೆಲೂಯಾ. ನಮಗೆ ಯಾವಾಗೂ ಕೂಡ ಪರ್ಸನಲ್ ಎನ್ಕೌಂಟರ್ ಇರಬೇಕು, ವೈಯಕ್ತಿಕವಾದ ದೇವರ ಜೊತೆ ಸಂದರ್ಶನ ಇರಬೇಕು. ನಮಗೆ ಯಾರಾದ್ರೂ ದೇವರ ಕಡೆ ಹೋಗುವುದಕ್ಕೆ ಯಾರೋ ಒಬ್ಬ ಮೀಡಿಯೇಟರ್, ಬ್ರೋಕರ್ ಇರಬಾರ್ದು. ಬ್ರೋಕರ್ಗಳು ಸಾಹಸ ಅಲ್ಲ, ಕಮಿಷನ್ ತಗೋತಾರೆ. ಇಲ್ಲ, ವಿಶ್ವಾಸಿಗಳು ಕಮಿಷನ್ ತಗೋತಾರೆ. ಯಾರಾದ್ರೂ ವಿಶ್ವಾಸಿ ತಗೋ ಬಂದ್ರೆ ಅವ್ರ ಜೊತೆಲೇ ಇರ್ತಾರೆ. ಆದ್ಮೇಲೆ ಏನಂದ್ರೆ ಇವ್ರು ಏನಾದ್ರೂ ಇವರಿಗೆ ಸಹಾಯ ಮಾಡ್ತಾರೆ. ಸಹಾಯ ಮಾಡುವಾಗ ಇವರಿಂದ ಏನ್ ನಿರೀಕ್ಷೆ ಮಾಡ್ತಾರೆ? ಒಂದಾಗೆ ನಡೀತು ಸಭೆಯಲ್ಲಿ. ಏನಂತಂದ್ರೆ ಒಬ್ರು ಸುವಾರ್ತೆ ಹೇಳಿ ಸಭೆ ಕರ್ಕೊಂಡ್ಬಂದು ಅವರು ಇನ್ನೊಬ್ರಿಗೆ ಕೆಲಸ ಕೊಡ್ಸೋದು. ಅವ್ರು ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡಿದ್ರೆ ಇವ್ರು ಏನ್ ಮಾಡಿದ್ದಾರೆ, ಅವರು ಓನರ್ ಹೋಗಿ ಹೇಳಿದ್ದಾರೆ, ಸ್ಯಾಲ್ರಿನ ಅವ್ರ ಕೈ ಕೊಡಬೇಡಿ, ನನ್ನ ಕೈ ಕೊಡಿ. ಯಾಕಂದ್ರೆ ಇವ್ರೊಂದು ಸ್ಯಾಲ್ರಿ ಹೇಳಿದ್ದಾರೆ ಅವರಿಗೆ. ಇವ್ರು ಈ ಸ್ಯಾಲ್ರಿ ತಗೊಂಡು ಇವ್ರಿಗೆ ಎಷ್ಟು ಇಟ್ಕೊಂಡು ತದನಂತರ ಯಾರ ಸಂಬಳ, ಇವ್ರ ಕಾಂಟ್ರಾಕ್ಟರ್ ಮಧ್ಯದಲ್ಲಿ ಬ್ರೋಕರ್ ಕಮ್ ಕಾಂಟ್ರಾಕ್ಟರ್ ಸ್ವಲ್ಪ ಇಟ್ಕೊಂಡು ಉಳಿದಿದ್ದನ್ನ ಕೊಡ್ತಾ ಇದ್ದಾರೆ. ಈ ರೀತಿ ಮಾಡೋದು ಸರಿನಾ? ಅದಕ್ಕೆ ಯಾರೇ ವಿಶ್ವಾಸಿಯಾಗಿ ರಕ್ಷಣೆ ಹೊಂದಿ ಬರಲಿ, ನಿಮ್ಮನ್ನ ಕರೆದು ತಂದಿದ್ದಾರ ಅವರನ್ನ ಮರಿಬೇಡ್ರಿ, ಅವರನ್ನ ಅಥವಾ ಅವರ ಒಂದು ಸಹಾಯವನ್ನು ನೆನೆಸಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವರನ್ನು ಯಾವತ್ತೇ ಕಾರಣಕ್ಕೂ ದೇವರು ಹೊತ್ತು ನಿಮ್ಮ ಮಧ್ಯದಲ್ಲಿ ಮೀಡಿಯೇಟರ್ ಆಗಿ ಇಟ್ಟುಕೊಳ್ಬೇಡಿ, ಬ್ರೋಕರ್ ಆಗಿ ಇಟ್ಟುಕೊಳ್ಬೇಡಿ. ಯಾವುದೇ ಕಾರಣಕ್ಕೂ ಕರ್ತನ, ಅದಕ್ಕೆ ಮಧ್ಯಸ್ಥಕನು ಒಬ್ಬನೇ, ಆತನ ವಾಕ್ಯದಲ್ಲಿ ಹೇಳಿದ್ದಾನೆ, ಮಧ್ಯಸ್ಥಕನು ಒಬ್ಬನೇ, ಆತನ ಯೇಸು ಕ್ರಿಸ್ತನು ಮಾತ್ರವೇ ಆಗಿದ್ದಾರೆ. ಅದಕ್ಕೋಸ್ಕರವಾಗಿ ನಮಗೆ ಒಂದು ಪರ್ಸನಲ್ ಸಂದರ್ಶನ, ಪರ್ಸನಲ್ ಎನ್ಕೌಂಟರ್ ನಮಗಿರಬೇಕಾಗಿದೆ. ಐದನೇದಾಗಿ ಮೋಶೆ ಹೇಳ್ತಾ ಇದ್ದಾನೆ, ಡೈರೆಕ್ಟ್ ಆಗಿ ಇನ್ನು ದೇವರಿಗೆ ನಾನು ಹೇಳ್ತಿದ್ದ ಅರ್ಥ ಆಗ್ತಿಲ್ಲಪ್ಪ, ದೇವರಿಗೆ ಹೇಳ್ತಿರೋದು ನಾನು ಅರ್ಥ ಆಗ್ತಾ ಇಲ್ಲ, ನಾನು ಏನೆಲ್ಲ ಹೇಳಿದೆ, ನನ್ನ ಬಗ್ಗೆ ಏನೆಲ್ಲ ಸರಿ ಇಲ್ಲ, ಏನೆಲ್ಲ ಆಗೋದಿಲ್ಲ ಎಲ್ಲ ಹೇಳಿದೆ. ಡೈರೆಕ್ಟ್ ಆಗಿ ಮೋಶೆ ಪಾಯಿಂಟಿಗೆ ಬರ್ತಾ ಇದ್ದಾನೆ ಈಗ. ಅದಕ್ಕೆ ಮೋಶೆ, ಸ್ವಾಮಿ ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು, ಫಿನಿಶ್. ಈ ಕಾರ್ಯಕ್ಕೆ ಬೇರೊಬ್ಬರನ್ನು ಕಳಿಸಿ, ನನ್ಗೆ ಆಗೋದಿಲ್ಲ, ಮಾತಾಡಕ್ಕಾಗೋದಿಲ್ಲ. ಆ ಫರೋ ನನ್ನ ನೋಡಿದ್ರೆ ಮೊದಲೇ ಸಿಗ್ತಾ ಇದ್ದೀನಿ, ಅವನ ಮಗ ಬೇರೆ ಈಗ ಉದ್ದಕ್ಕೆ ಬೆಳೆದಿದ್ದಾನೆ, ಈಗ ಸೈನ್ಯ ಅವನ ಕೈಯಲ್ಲಿದೆ, ಮೊದಲೇ ಅವನು ನನ್ನನ್ನು ಓಡಿಸಿದ್ದಾನೆ, ಈಗ ಮತ್ತೆ ಹೋಗಿ ಅವನ ಹತ್ರ ಮುಂದೆ ನಾನು ಏನೇನೋ ಮಾತಾಡ್ಬಿಟ್ರೆ ನನ್ನ ತೆಗೆದು ಬಿಡ್ತಾನೆ. ನೀನೇನೋ ಹೇಳ್ತೀಯ, ನನ್ನ ಕಳಿಸ್ತೀಯ, ಈ ಕಣ್ಣಿಗೆ ಬೇರೆ ಕಾಣ್ತಾ ಇಲ್ಲ, ನಾನು ಯಾರು ಅಂತ ಅನ್ಕೊಂಡು ಹೇಳಿ, ಯಾರು ಅಂತ ಹೆಸರು ಅಂತ ಹೇಳಿ, ಯಾರು ಅಂತ ಅನ್ಕೊಂಡು ಹೇಳಿ, ನನ್ನ ಜನರೇ ನನ್ನನ್ನು ಹೋಗ್ತಾ ಇಲ್ಲ, ಇನ್ನು ಅವನು ಹೋಗ್ತಾನೆ ನನ್ನನ್ನು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಅದಕ್ಕೆ ನನ್ನನ್ನು ತೆಗೆದು ಬೇರೆಯವ್ರನ್ನ ನೆನೆಸಿ. ಇದೇ ರೀತಿಯಲ್ಲಿ ಎಷ್ಟೋ ಜನ ಓಡಿದವರಿದ್ದಾರೆ. ದೇವರ ಸೇವೆ ಬಂದಾಗ, ಕರೆಯಿಕ ಬಂದಾಗ ದೇವರು ಮೂಲೆ 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 ಓಡಿದ್ರು ಕೂಡ ಅವನನ್ನ ತಂದು ಪುಲ್ಪಿಟ್ ಅಲ್ಲಿ ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ. ಅದೇ ರೀತಿ ನನಗೆ ಗೊತ್ತಿಲ್ಲ ಈ ಸಮಯದಲ್ಲಿ ಎಷ್ಟು ಜನ ಓಡೋಗ್ತಿದ್ದೀರಾ ಗೊತ್ತಿಲ್ಲ. ಕರ್ತನು ನೀವು ನಾಯಕತ್ವಕ್ಕೆ ಒಪ್ಪದೇ ಇದ್ರೂ ಕೂಡ ನಿಮ್ಮ ಕಾಲರನ್ನು ಹಿಡಿದು ಕರ್ತನ ತಂದು ನಿಲ್ಲಿಸಿ ಆತನ ಕಾರ್ಯವನ್ನ ಮಾಡಲು ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಮೋಶೆ ತನ್ನ 5 ಬಾರಿ ತನ್ನ ವೀಕ್ನೆಸ್ ಗಳನ್ನ ಹೇಳಿದ್ರು ಕೂಡ ಕರ್ತನು ಆತನ ನಿರ್ಧಾರವನ್ನು ಬದಲಾಯಿಸಿಲ್ಲ. ನನಗೆ ಮೋಶೆನೇ ಬೇಕು, ಮೋಶೆನೇ ಕಳಿಸ್ತೇನೆ,
ನಿನ್ನನ್ನೇ ಫರೋನ ಮುಂದೆ ನಿಲ್ಲಿಸ್ತೇನೆ, ನಿನ್ನನ್ನೇ ನನ್ನ ಜನರ ಮುಂದೆ ನಿಲ್ಲಿಸ್ತೇನೆ, ನಿನ್ನಿಂದಲೇ ಕೆಂಪು ಸಮುದ್ರ ಇಬ್ಬಾಗ ಮಾಡ್ತೇನೆ, ನಿನ್ನಿಂದಲೇ ಅರಣ್ಯದಲ್ಲಿ ಕಾರ್ಯಗಳನ್ನು ಮಾಡ್ತೇನೆ, ನಿನ್ನಿಂದಲೇ ನಾನು ಬಂಡೆಯ ಮುಖಾಂತರ ನೀರು ತರಿಸ್ತೇನೆ, ನಿನ್ನಿಂದಲೇ ನಾನು ಮನ್ನವನ್ನ ಸುರಿಸುವಂತೆ ಪ್ರಾರ್ಥನೆ ಮಾಡಿಸ್ತೇನೆ, ನಿನ್ನಿಂದಲೇ ಯುದ್ಧವನ್ನ ಆ ಯೆಹೋಶುವನ ಗೆಲ್ಲುವಂತೆ ನಾನು ಮಾಡ್ತೇನೆ, ನಿನ್ನಿಂದಲೇ ಮಾಂಸ ಕೇಳಿದಾಗ ಆ ಮಾಂಸವನ್ನ ಇಸ್ರಾಯೇಲರ ಪಾಳೆಯದಲ್ಲಿ ಸುರಿಯುವಂತೆ ನಾನು ಮಾಡ್ತೇನೆ, ನಿನ್ನಿಂದಲೇ ವಾಗ್ದಾನ ದೇಶದ ಹತ್ತಿರ ಬರುವಂತೆ ನಾನು ಮಾಡ್ತೇನೆ ಅಂತ ಅನ್ಕೊಂಡು ದೇವರು ನಿರ್ಧಾರ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಕರ್ತನು ನಿರ್ಧಾರ ಮಾಡಿದ ಮೇಲೆ ಫಿನಿಶ್. ಹಲ್ಲೆಲೂಯಾ. ಅದು ಆಗಲೇಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಿಮ್ಮನ್ನ ಆರಿಸಿಕೊಂಡಾದನು ಯಾವ ಮನುಷ್ಯನಲ್ಲ, ಆ ಕರ್ತಾದಿ ಕರ್ತನು, ರಾಜಾದಿ ರಾಜನು, ದೇವಾದಿ ದೇವನಾಗಿದ್ದಾನೆ. ನಾವು ನಂಬಿಗಸ್ತರಾಗಿ ನಡೆಯಬೇಕದು ಮನುಷ್ಯನಿಗಲ್ಲ, ಮನುಷ್ಯನ ನೋಡ್ತಾನೆ ಅಂತಲ್ಲ, ನಮ್ಮ ದೇವರು ನೋಡ್ತಾನೆ ಎಂದು ನಡೆಯುವುದಾದರೆ ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರು, ಅಭಿಷೇಕ ಮಾಡುವ ದೇವರು, ಯಥೇಚ್ಛವಾಗಿ ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಸಮಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಬೆಳಗಿನ ಜಾವದಲ್ಲಿ ನಾವು ಸೇರಿ ಬಂದಿದ್ದೇವಲ್ಲ, ನಮ್ಮ ಕರ್ತನೆ ವಿಜ್ಞಾಪನೆಯನ್ನು ಕೇಳಿದ ದೇವರು ನೀನಾಗಿದೆಯಲ್ಲ ಸಪ್ಪ. ಕರ್ತನೆ ರಾಜ ನಾಯಕತ್ವದ ವಿಚಾರವಾಗಿ ಅನೇಕ ವಿಚಾರಗಳನ್ನು ನಾವು ಕಲಿತಾ ಇದ್ದೇವೆ. ಕರ್ತನೆ ರಾಜವಸ್ತ್ರದಲ್ಲಿದ್ದ ಕರ್ತನೆ ರಾಜ ಮೋಶೆಯ ಕುರುಬ ವಸ್ತ್ರವನ್ನು ಧರಿಸುತ್ತಾ ಇದ್ದಾನೆ ವಿದ್ಯಾದೇಶದಲ್ಲಿ. ಕರ್ತನೆ ಅದೇ ರೀತಿಯಲ್ಲಿ ಸ್ವಾಮಿ ಪರಿಶುದ್ಧನಾದ ದೇವರೇ, ಕರ್ತನೆ ರಾಜ ವಾಕ್ಚಾತುರ್ಯ ಉಳ್ಳಂತ ಕರ್ತನೆ ಮೋಶೆ ದೇವರ ಮುಂದೆ ಬಂದಾಗ ತನ್ನ ಬಲಹೀನತೆಗಳನ್ನು ಬಿಚ್ಚುತ್ತಾ ಇದ್ದಾನೆ. ಕರ್ತನೆ ಅದೇ ರೀತಿಯಲ್ಲಿ ಪರಿಶುದ್ಧನಾದ ದೇವರೇ, ಕರ್ತನೆ ಬೆಚ್ಚಗೆ ಮಲಗುತ್ತಿದ್ದಂತ ಮೋಶೆ ಈಗ ಕರ್ತನೆ ಬಿಸಿಲು ಗಾಳಿ ಚಳಿಯಲ್ಲಿ ಕರ್ತನೆ ಇದ್ದಾನೆ ಸ್ವಾಮಿ. ಕರ್ತನೆ ಆತನಿಗೆ ಆ ಪರಿಸ್ಥಿತಿಯಲ್ಲಿ ಹಾದು ಹೋಗುವುದಕ್ಕೆ ನೀನು ಒಳಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಮೋಶೆಯ ಜೀವಿತದಿಂದ ನಾವು ಅನೇಕ ವಿಚಾರಗಳನ್ನು ಕಲಿತಾ ಇದ್ದೇವಲ್ಲ, ಇವತ್ತಿನ ದಿವಸ ಕರ್ತನೆ ಇನ್ನೊಬ್ಬರ ಪರಿಸ್ಥಿತಿಯನ್ನು ಅರ್ಥ ಮಾಡೋದಕ್ಕೋಸ್ಕರವಾಗಿ, ನಿನ್ನ ಬಲವನ್ನು ಆಶ್ರಯಿಸಿಕೊಂಡು ಕರ್ತನೆ ಮಾತನಾಡೋದಕ್ಕೋಸ್ಕರವಾಗಿ, ಕರ್ತನೆ ರಾಜ ನಾವು ಕರ್ತನೆ ರಾಜ ಒಂದು ತಗ್ಗಿದಂತ ಗುಣವರ ದೀನ ಸ್ವಭಾವಕ್ಕೆ ಬರುವುದಕ್ಕೋಸ್ಕರವಾಗಿ ನಮ್ಮನ್ನ ನಡೆಸ್ತಾ ಇದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಅದ್ಭುತಗಳನ್ನ ಮಾಡುವ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ನಮ್ಮಲ್ಲಿ ಮಾರ್ಪಾಟುಗಳನ್ನು ತರುವ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ನಮ್ಮಲ್ಲಿ ಮಾರ್ಪಾಟು ತರುವುದಕ್ಕೆ ಅಡ್ಡಿಪಡಿಸುವಂತ ಎಲ್ಲಾ ಸೈತಾನ್ನ ಕಾರ್ಯಗಳು, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಚ ಬಿಡುಗಡೆ ಉಂಟು ಮಾಡಿ ನಿನ್ನ ತಾನು ನಡೆಸು. ಕರ್ತನಾದ ಯೇಸು ಸ್ವಾಮಿ ಸರ್ವೇ ಪ್ರಾರ್ಥಿಸಿ ಹೊಂದಿಕೊಡ್ತೇನೆ ಜೀವವುಳ್ಳ ತಂದೆ. ಆಮೆನ್.